ನಮಸ್ಕಾರ. ನಿಮ್ಮ ಕೈಲಿರೋ ಆ ಒಂದು ಸ್ಮಾರ್ಟ್ ಫೋನ್ ನಿಮ್ಮ ಕೃಷಿ ಆದಾಯವನ್ನು ಡಬಲ್ ಮಾಡ್ಬೋದು ಅಂದ್ರೆ ನಂಬಕ್ಕಾಗತ್ತಾ? ಹೌದು, ಇದು 100ಕ್ಕೆ 100 ಸತ್ಯ. ಇದೇ ನೋಡಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಎಐಯ ಶಕ್ತಿ. ಇವತ್ತು ನಿಮ್ಮ ಫೋನಿನಲ್ಲೇ ಅಡಗಿರೋ ಈ ಅದ್ಭುತ ಶಕ್ತಿಯನ್ನ ಬಳಸಿ ಕೃಷಿಯಲ್ಲಿ ಒಂದು ಹೊಸ ಕ್ರಾಂತಿಯನ್ನೇ ಹೇಗೆ ಮಾಡ್ಬೋದು ಅಂತ ನೋಡೋಣ ಬನ್ನಿ. ಹೌದು, ನೀವು ಕೇಳಿದ್ದು ಸ್ವಲ್ಪನೂ ಸುಳ್ಳಲ್ಲ, ಅಕ್ಷರಶಃ ಸತ್ಯ. ಎಐಯನ್ನ ಸರಿಯಾಗಿ ಬಳಸಿದ್ರೆ ನೀವು ಸುರಿಸೋ ಪ್ರತಿಯೊಂದು ಹನಿ ಬೆವರಿಗೂ ದುಪ್ಪಟ್ಟು ಲಾಭ ಗ್ಯಾರಂಟಿ. ಇದು ಸುಮ್ಮನೆ ದೊಡ್ಡ ದೊಡ್ಡ ಮಾತುಗಳಲ್ಲ, ಇದು ಇವತ್ತಿನ ಟೆಕ್ನಾಲಜಿಯ ವಾಸ್ತವ. ಅದು ಹೇಗೆ ಸಾಧ್ಯ ಅಂತ ಯೋಚನೆ ಮಾಡ್ತಿದ್ದಿಲ್ಲ? ಬನ್ನಿ ತೋರಿಸ್ತೀನಿ. ಅದಕ್ಕೋಸ್ಕರ ಲಕ್ಷಗಟ್ಲೆ ಖರ್ಚು ಮಾಡಿ ದೊಡ್ಡ ದೊಡ್ಡ ಮೆಷಿನ್ ತರಬೇಕಾಗಿಲ್ಲ. ನಿಮ್ಮ ಜೇಬಲ್ಲಿರೋ ಆ ಸ್ಮಾರ್ಟ್ಫೋನ್ ಒಂದೇ ಸಾಕು. ಆ ಫೋನಲ್ಲೇ ನಿಮ್ಮ ಕೃಷಿಯನ್ನೇ ಬದಲಿಸೋ 4 ಶಕ್ತಿಶಾಲಿ ಎಐ ಅಸ್ತ್ರಗಳಿವೆ. ಇವು ನಿಮ್ಮ ಕೃಷಿಯನ್ನ ಗೆಲುವಿನ ದಾರಿಗೆ ಕರ್ಕೊಂಡೋಗತ್ತೆ. ಸರಿ, ಮೊದಲೇದಾಗಿ ಎಲ್ರಿಗೂ ಕಾಡೋ ದೊಡ್ಡ ತಲೆನೋ ಏನು? ಬೀಜ ಹಾಕೋದ್ರಿಂದ ಹಿಡ್ದು ಬೆಳೆ ಕೈಗ್ ಬರೋವರೆಗೂ ಏನೇನ್ ಮಾಡ್ಬೇಕು, ಯಾವ ಟೈಮಿಗ್ ಗೊಬ್ಬರ, ಎಷ್ಟು ನೀರು, ಯಾವ ರೋಗಕ್ಕೆ ಯಾವ ಔಷಧಿ, ಹಬ್ಬಪ್ಪ, ಇದೆಲ್ಲ ನೆನ್ಪಿಟ್ಕೊಳ್ಳೋದೇ ಒಂದು ದೊಡ್ಡ ಗೊಂದಲ ಅಲ್ವಾ? ಈ ಎಲ್ಲ ಗೊಂದಲಕ್ಕೂ ಒಂದೇ ಪರಿಹಾರ, ಅದೇ ಚಾಟ್ ಜಿಪಿಟಿ. ಇದನ್ನ ನಿಮ್ಮ ಪರ್ಸನಲ್ ಕೃಷಿ ಸಲಹೆಗಾರ ಅನ್ಕೋಬೋದು. ನಿಮ್ಮ ಬೆಳೆ ಯಾವುದು, ನಿಮ್ಮೂರ್ ಯಾವುದು ಅಂತ ಅದಕ್ಕೆ ಹೇಳಿದ್ರೆ ಸಾಕು, ಎ ಇಂದ ಝೆಡ್ ವರ್ಗೂ ಕಂಪ್ಲೀಟ್ ಪ್ಲಾನ್ ಅನ್ನ ನಿಮ್ಮ ಕಣ್ಮುಂದೆ ಇಡುತ್ತೆ. ಅದನ್ನ ಬಳಸೋದು ಎಷ್ಟು ಸುಲಭ ಅಂದ್ರೆ ಕೇಳಿ, ಕೇವಲ 3 ಸ್ಟೆಪ್ಸ್. ಮೊದಲು ನಿಮ್ಮ ಬೆಳೆಯ ಬಗ್ಗೆ ಒಂದು ಪ್ರಶ್ನೆ ಕೇಳಿ. ಎರಡನೇದು, ನಿಮ್ಮ ಊರು ಯಾವುದು ಅಂತ ಟೈಪ್ ಮಾಡಿ. ಅಷ್ಟೇ, ಇಡೀ ವರ್ಷದ ಕೃಷಿ ಪ್ಲಾನ್ ನಿಮ್ ಕೈಲಿಡುತ್ತೆ. ಈಗ ಎರಡನೇ ದೊಡ್ಡ ಸವಾಲು, ನಮ್ಮ ಕಣ್ಣು ಮುಂದೆನೆ ಗಿಡಕ್ಕೆ ರೋಗ ಬಂದು ಹಾಳಾಗ್ತಿರುತ್ತೆ. ಅದು ಯಾವ ರೋಗ ಅಂತಾನೇ ಗೊತ್ತಾಗಲ್ಲ. ಸಮಯಕ್ಕೆ ಸರಿಯಾಗಿ ಔಷಧಿ ಸಿಂಪಡಿಸಿಲ್ಲ ಅಂದ್ರೆ ಕಷ್ಟಪಟ್ಟು ಬೆಳೆದ ಇಡೀ ಬೆಳೆನೇ ಕೈತಪ್ಪಿ ಹೋಗೋ ಭಯ. ಇಲ್ಲಿ ಒಂದೊಂದು ನಿಮಿಷನೂ ಅಮೂಲ್ಯ. ಇಂಥ ಟೈಮಲ್ಲೇ ಪ್ಲಾಂಟೆಕ್ಸ್ ಮತ್ತೆ ಕ್ರಾಪ್ ಡಾಕ್ಟರ್ ಆಪ್ಗಳು ನಿಮ್ಮ ಜೇಬಲಿರೋ ಡಾಕ್ಟರ್ ಥರ ಕೆಲಸ ಮಾಡುತ್ತೆ. ಹೌದು, ಇನ್ಮೇಲೆ ನಿಮ್ಮ ಹೊಲಕ್ಕೆ ನೀವೇ ಡಾಕ್ಟರ್. ತಕ್ಷಣ ರೋಗ ಯಾವುದು ಅಂತ ಪತ್ತೆ ಹಚ್ಚಿ ಟ್ರೀಟ್ಮೆಂಟ್ ಶುರು ಮಾಡೋಕೆ ಇವು ಸೂಪರ್ ಆಗಿ ಹೆಲ್ಪ್ ಮಾಡುತ್ತೆ. ಹೇಗೆ ಅಂತೀರಾ? ತುಂಬಾನೇ ಸಿಂಪಲ್. ರೋಗ ಬಂದಿರೋ ಎಲೆಯನ್ನ ಒಂದು ಫೋಟೋ ತೆಗೆದು ಆಪ್ನಲ್ಲಿ ಅಪ್ಲೋಡ್ ಮಾಡಿ. ಅಷ್ಟೇ, ಕೆಲವೇ ಸೆಕೆಂಡ್ಗಳಲ್ಲಿ ಎಐ ಆ ರೋಗ ಯಾವುದು, ಅದಕ್ಕೆ ಯಾವ ಔಷಧಿ, ಅದನ್ನ ಎಷ್ಟು ಹೊಡಿಬೇಕು ಅಂತ ಪಕ್ಕಾ ಮಾಹಿತಿ ಕೊಟ್ಬಿಡುತ್ತೆ. ಬನ್ನಿ ಈಗ ಇನ್ನೊಂದು ಪ್ರಾಬ್ಲಮ್ ನೋಡೋಣ. ಸಾವಿರಾರು ರೂಪಾಯಿ ಖರ್ಚು ಮಾಡಿ ಬೆಳೆಗಳಿಗೆ ಔಷಧಿ ಹೊಡಿತೀವಿ. ಆದ್ರೆ ಹೊಡೆದ 1-2 ಗಂಟೆಲಿ ಜೋರಾಗಿ ಮಳೆ ಬಂದ್ಬಿಟ್ರೆ ನಮ್ಮ ಶ್ರಮ, ನಾವು ಹಾಕಿದ ಹಣ ಎಲ್ಲವೂ ವೇಸ್ಟ್ ಅಲ್ವಾ? ನೀರಲ್ಲಿ ಹೋಮ ಮಾಡಿದ ಹಾಗಾಗತ್ತೆ. ಇದಕ್ಕೆ ಪರಿಹಾರ ಇದೆ. ಅದೇ ಎಐ ಪವರ್ ಇರೋ ವೆದರ್ ಆಪ್ಗಳು. ಉದಾಹರಣೆಗೆ ಗೂಗಲ್ ವೆದರ್. ಇವು ಮುಂದಿನ ಕೆಲವು ಗಂಟೆಗಳಲ್ಲಿ ಮಳೆ ಬರುತ್ತಾ ಇಲ್ವಾ ಅಂತ ತುಂಬನೇ ನಿಖರವಾಗಿ ಹೇಳುತ್ತೆ. ಇದ್ರಿಂದ ನಿಮ್ಮ ದುಡ್ಡು ಮತ್ತು ಶ್ರಮ ಎರಡನ್ನೂ ಉಳಿಸಬಹುದು. ಸರಿ, ಕಷ್ಟಪಟ್ಟು ಬೆಳೆಯೆಲ್ಲ ಬೆಳೆದಾಯ್ತು. ಈಗ ಕೊನೆಯ ಮತ್ತು ಅತಿ ಮುಖ್ಯವಾದ ಯುದ್ಧ ಅಂದ್ರೆ ಮಾರುಕಟ್ಟೆ. ಯಾವ ಮಾರ್ಕೆಟ್ನಲ್ಲಿ ಒಳ್ಳೆ ರೇಟ್ ಇದೆ, ಯಾವಾಗ ಮಾರಿದ್ರೆ ಹೆಚ್ಚು ಲಾಭ ಸಿಗುತ್ತೆ, ಈ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದ್ರೆ ಸಾಕಪ್ಪ ಅನ್ಸುತ್ತೆ ಅಲ್ವಾ? ಇಲ್ಲೇ ನೋಡಿ, ಆಗ್ಮಾರ್ಕ್ ನೆಟ್ ಮತ್ತು ಕಿಸಾನ್ ಸುವಿಧಾ ಆಪ್ಗಳು ನಿಮ್ಮ ಸಹಾಯಕ್ಕೆ ಬರೋದು. ಇವು ನಿಮ್ಮ ಡಿಜಿಟಲ್ ಮಾರ್ಕೆಟ್ ಗೈಡ್ ಇದ್ದ ಹಾಗೆ. ನಿಮ್ಮ ಸುತ್ತಮುತ್ತ ಇರೋ ಎಲ್ಲಾ ಮಾರುಕಟ್ಟೆಗಳಲ್ಲೂ ನಿಮ್ಮ ಬೆಳೆಗೆ ಇವತ್ತು ಏನು ಬೆಲೆ ಇದೆ ಅಂತ ಕ್ಷಣಾರ್ಧದಲ್ಲಿ ತೋರ್ಸ್ಬಿಡುತ್ತೆ. ಇದನ್ನು ಬಳಸಿ ಯಾವ ಮಾರ್ಕೆಟ್ನಲ್ಲಿ ಜಾಸ್ತಿ ರೇಟ್ ಇದೆ ಅಂತ ನೀವೇ ಮೊಬೈಲ್ನಲ್ಲಿ ನೋಡಬಹುದು. ಇನ್ಮುಂದೆ ಯಾರೋ ಹೇಳಿದ ರೇಟಿಗೆ ಮಾರೋ ಬದಲು ಎಲ್ಲಿ ಒಳ್ಳೆ ಬೆಲೆ ಇದೆಯೋ ಅಲ್ಲೇ ಹೋಗಿ ಮಾರುವ ಪವರ್ ನಿಮ್ಮ ಕೈಲಿರುತ್ತೆ. ಓಕೆ, ಬರೀ ಮಾತು ಕೇಳಿ ಆಯ್ತು. ಈಗ ಇವುಗಳನ್ನ ನಿಜವಾಗ್ಲೂ ಹೇಗೆ ಬಳಸೋದು ಅಂತ ಪ್ರಾಕ್ಟಿಕಲ್ ಆಗಿ ಮಾಡಿ ನೋಡೋಣ ಬನ್ನಿ. ಮೊದಲಿಗೆ ಚಾಟ್ ಜಿಪಿಟಿ. ಅದರಲ್ಲಿ ಹೀಗೆ ಸ್ಪಷ್ಟವಾಗಿ ಟೈಪ್ ಮಾಡಿ. ಉದಾಹರಣೆಗೆ, ನನ್ನ ಬೆಳೆ ಟೊಮ್ಯಾಟೊ, ನನ್ನ ಸ್ಥಳ ಕರ್ನಾಟಕ, ನನಗೆ ಒಂದು ಸಂಪೂರ್ಣ ಪ್ಲಾನ್ ಕೊಡಿ ಅಂತ ಕೇಳಿ. ಹೀಗೆ ಕೇಳಿದ ತಕ್ಷಣ ಎಐ ನಿಮ್ಗೆ ಒಂದು ಕಂಪ್ಲೀಟ್ ಪ್ಲಾನ್ ಕೊಡುತ್ತೆ. ಅದ್ರಲ್ಲಿ ಯಾವ ವಾರ ಯಾವ ಗೊಬ್ಬರ ಹಾಕಬೇಕು, ಯಾವ ರೋಗ ಬಂದ್ರೆ ಯಾವ ಔಷಧಿ ಹೊಡಿಬೇಕು, ಮತ್ತೆ ನೀರನ್ನ ಹೇಗೆ ಸರಿಯಾಗಿ ಮ್ಯಾನೇಜ್ ಮಾಡ್ಬೇಕು ಅನ್ನೋ ಎಲ್ಲಾ ಮಾಹಿತಿ ಇರುತ್ತೆ. ಹಾಗೇನೆ ಪ್ಲಾಂಟಿಕ್ಸ್ ಆಪ್ ಬಳಸೋಕೆ ಆಪ್ ಓಪನ್ ಮಾಡಿ ರೋಗ ಬಂದಿರೋ ಎಲೆ ಮೇಲೆ ಕ್ಯಾಮ್ರಾ ಹಿಡಿದು ಸ್ಕ್ಯಾನ್ ಬಟನ್ ಒತ್ತಿ. ಅಷ್ಟೇ, ತಕ್ಷಣಕ್ಕೆ ಪರಿಹಾರ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸುತ್ತೆ. ನೋಡಿದ್ರಲ್ಲ, ಎಷ್ಟೊಂದು ಸುಲಭ. ಒಂದ್ ನಿಮಿಷ, ಇಲ್ಲಿಯೊಂದು ಬಹಳ ಮುಖ್ಯವಾದ ವಿಷಯವನ್ನ ನಾವು ಮರಿಬಾರ್ದು. ಈ ಟೆಕ್ನಾಲಜಿ ಇದೆ ಅಂತ ನಮ್ಮ ಅನುಭವವನ್ನ ಪಕ್ಕಕ್ಕಿಡೋಕೆ ಆಗತ್ತಾ? ಖಂಡಿತ ಇಲ್ಲ. ನೋಡಿ,
ಎಐ ನಿಮ್ಗೆ ಲೆಕ್ಕಾಚಾರ, ಡೇಟಾ, ಪ್ಲಾನ್ ಎಲ್ಲವನ್ನೂ ಕೊಡುತ್ತೆ, ನಿಜ. ಆದ್ರೆ ನಿಮ್ಮ ಮಣ್ಣಿನ ಬಗ್ಗೆ, ನಿಮ್ಮ ಹಿರಿಯರಿಂದ ಬಂದಿರೋ ಅನುಭವದ ಬಗ್ಗೆ ನಿಮ್ಗಿರೋ ಜ್ಞಾನ ಇದೆಯಲ್ಲ, ಅದಕ್ಕೆ ಯಾವುದೂ ಸರಿಸಾಟಿ ಇಲ್ಲ. ಎಐಯ ಬುದ್ಧಿ ಮತ್ತು ನಿಮ್ಮ ಅನುಭವ ಇವೆರಡೂ ಒಂದಾದಾಗ ಆಗೋದೇ ನೋಡಿ ನಿಜವಾದ ಮ್ಯಾಜಿಕ್. ಒಂದು ಮಾತು ಯಾವಾಗ್ಲೂ ನೆನ್ಪಲ್ಲಿರ್ಲಿ, ತಂತ್ರಜ್ಞಾನ ಅನ್ನೋದು ನಿಮ್ಮ ಅನುಭವಕ್ಕೆ ಬದಲಾಗಿಲ್ಲ, ಅದೊಂದು ಪವರ್ಫುಲ್ ಪಾರ್ಟ್ನರ್ ಅಷ್ಟೇ. ಇವೆರಡೂ ಒಂದಾದಾಗ ಗೆಲುವು ಖಂಡಿತ ನಮ್ದೆ. ಹಾಗಾಗಿ ಇನ್ನೊಂದು ಮುಖ್ಯವಾದ ಮಾತು, ಎಐ ಹೇಳಿದ್ದೆಲ್ಲವನ್ನೂ ಕುರುಡಾಗಿ ಫಾಲೋ ಮಾಡ್ಬೇಡಿ. ಅದು ನಿಮ್ಮ ಮಂತ್ರಿ, ಆದ್ರೆ ರಾಜ ಯಾವಾಗ್ಲೂ ನೀವೇ. ಅದು ಕೊಡೋ ಸಲಹೆಯನ್ನ ನಿಮ್ಮ ಅನುಭವದ ಜೊತೆ ಒಮ್ಮೆ ಹೋಲಿಸಿ ನೋಡಿ. ಫೈನಲ್ ಡಿಸಿಷನ್ ಯಾವಾಗ್ಲೂ ನಿಮ್ದೇ ಆಗಿರ್ಬೇಕು. ಸರಿ, ಈಗ ಬಾಲ್ ನಿಮ್ ಕೋರ್ಟ್ನಲ್ಲಿದೆ. ಈ ಎಲ್ಲಾ ಮಾಹಿತಿಯನ್ನ ಬಳಸ್ಕೊಂಡು ಆಕ್ಷನ್ಗೆಳೆಯೋ ಟೈಮ್ ಬಂದಿದೆ. ನಾನೀಗ ಹೇಳಿದ ಈ 4 ಎಐ ಅಸ್ತ್ರಗಳಲ್ಲಿ ನೀವು ಮೊದಲು ಯಾವುದನ್ನ ಟ್ರೈ ಮಾಡಿ ನೋಡೋಣ ಅಂತಿದ್ದೀರಾ? ಚಾಟ್‌ಜಿಪಿಟಿನನ್ನೇ ಅಥವಾ ಪ್ಲಾಂಟಿಕ್ಸ್ ಆ್ಯಪನ್ನೇ? ನೀವು ಮೊದಲು ಯಾವ ಟೂಲನ್ನ ಟ್ರೈ ಮಾಡ್ತೀರಾ ಅದಕ್ಕೆ ಕೆಳಗೆ ಕಾಮೆಂಟ್ ಮಾಡಿ ನಮಗೆ ತಿಳಿಸಿ. ಈ ಮಾಹಿತಿ ನಿಜವಾಗ್ಲೂ ಉಪಯುಕ್ತ ಅಂತ ನಿಮಗನಿಸಿದ್ರೆ ತಪ್ಪದೇ ನಿಮ್ಮ ಎಲ್ಲ ರೈತ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಯಾಕಂದ್ರೆ ನಿಮ್ಮ ಒಂದು ಶೇರ್ ಮತ್ತೊಬ್ಬ ರೈತರ ಬದುಕನ್ನೇ ಬದಲಿಸಬಹುದು. ಧನ್ಯವಾದಗಳು.